ಚೆನ್ನಾಗಿ ಬಂದಿದೆ ನೋಡಿರಿ. ಕುಕ್ಕರ್ ಸಿಟಿ ಕೂಗಿಸ್ದೇ ಕುಕ್ಕರಲ್ಲಿ ಯಾವ ರೀತಿ ಪೋಹಾ ಪೊಂಗಲ್ ಮಾಡೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಪೋಹಾ ಪೊಂಗಲು ಸೂಪರ್ ಚೆನ್ನಾಗಿ ಬಂದಿತ್ತು. ತುಪ್ಪ ತುಂಬ ಟೇಸ್ಟಾಗಿತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಗೀತಾ ಪಾಟೀಲ್, ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ತುಂಬ ಸಖತ್ತಾಗಿರೋ ರೆಸಿಪಿ. ಯಾವುದಪ್ಪ ಅಂತಂದರೆ, ನೀವೆಲ್ಲರೂ ಪೊಂಗಲ್ ಯಾವುದರಿಂದ ಮಾಡ್ತೀರಾ? ಅಕ್ಕಿಯಿಂದ ಮಾಡಿದ್ದು, ರೈಸಿಂದ ಮಾಡಿದ್ದು ನಿಮ್ಗೆ ಗೊತ್ತಿರುತ್ತೆ. ಸೊ ನಾ ಇವತ್ತು ಡಿಫ್ರೆಂಟ್ ಆಗಿರೋದು ರೆಸಿಪಿ ತೋರಿಸ್ತಿದ್ದೀನಿ. ಯಾವುದಪ್ಪ ಅಂದರೆ ಪೋಹಾ ಪೊಂಗಲ್ಲು. ತುಂಬ ರುಚಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಯಾರೆಲ್ಲ ನಾನು ಯಾವ ರೀತಿ ಪೋಹಾ ಪೊಂಗಲ್ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಎಂದಿಟ್ಟು ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ಸ್. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಪ್ಪ ಅಂದರೆ, ಮೊದಲೇ ಸ್ಟಾರ್ಟಿಂಗ್ ತೋರಿಸಿರೋ ಹಾಗೆ ಕೊಬ್ಬರಿನ ಸಣ್ಣದಾಗೆ ಹೆಚ್ಚಿಟ್ಕೊಂಡಿರ್ಬೇಕು. ಹಸಿ ಕೊಬ್ಬರಿ ಬೇಕು ಇದಕ್ಕೆ. ಸೊ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿದರೆ. ಸೊ ಹಸಿ ಕೊಬ್ಬರಿ ಬೇಕು. ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರಿ ಹಸಿ ಕೊಬ್ಬರಿನ. ಸೊ ಇದಕ್ಕೆ ಬೇಕಾಗಿರೋದು ಅವಲಕ್ಕಿ ಪೋಹಾ. ನೀವು ನೋಡ್ಕೊಂಡು ಮಾಡ್ಕೊಳ್ರಿ, ನಿಮ್ಗೆ ಯಾವ ರೀತಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ರಿ. ನಾನು ಇಲ್ಲಿ 4 ಹಿಡಿ ಅವಲಕ್ಕಿ ತೊಗೊಂಡಿದ್ದೀನಿ. ನಾವು ಮನೇಲಿ 5 ಜನ ಇದ್ದೀವಿ. ಸೊ 4 ಹಿಡಿ ಅವಲಕ್ಕಿ ತೊಗೊಂಡಿದ್ದೀನಿ. 4 ಹಿಡಿ ತೊಗೊಂಡಿದ್ದೀನಿ ಅಂದರೆ ಹೆಸರುಬೇಳೆನೂ ಹಾಕಬೇಕಲ್ವ. ಸೊ ಅದಕ್ಕೆ ಹೆಸರುಬೇಳೆ ಪೋಹಾ 2 ಮಿಕ್ಸ್ ಮಾಡ್ಕೊಂಡು ಮಾಡೋದಿದು. ಒಂದು 5-6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜಿಂಜರು, ಸಣ್ಣದಾಗಿ ಹೆಚ್ಕೊಂಡಿರೋ ಜಿಂಜರು, ಇವನ್ನೆಲ್ಲ ಹೆಚ್ಚಿಟ್ಕೊಂಡು ಇಟ್ಟಿರ್ತೀನಿ. ಅದಾದಮೇಲೆ ಪೋಹಾ ಚೆನ್ನಾಗಿ ಕೈ ಆಡಿಸ್ಕೊಂಡು 1-2 ಸಲ ಕೈ ಆಡಿಸ್ಕೊಂಡು ನೀರು ಬಸಿದು ಒಂದು ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ಅದಾದಮೇಲೆ ನಾವು ಇವಾಗ ಕುಕ್ಕರ್ ಇಲ್ದೇ ಯಾವ ರೀತಿ ಹೆಸರುಬೇಳೆನ ಕುದಿಸ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಮೊದಲಿಗೆ ಹೆಸರುಬೇಳೆ ಹಾಕಬೇಕು. ಹೆಸರುಬೇಳೆ ನೋಡಿರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಹೆಸರುಬೇಳೆ ಹಾಕಿದಾದಮೇಲೆ ಅದಕ್ಕೆ ಕುಟ್ಕೊಂಡಿರೋ ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 5-6ರಿಂದ 7-8 ಕರಿಮೆಣಸನ್ನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಚ್ಕೊಂಡಿರೋ ಏನಪ್ಪ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಉಪ್ಪು ಹಾಕ್ಕೊತಿದ್ದೀನಿ ನಾನು. ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ನಾನು ಕುಕ್ಕರ್ ಇಲ್ಲದೆ ಮಾಡ್ತಿದ್ದೀನಿ. ನಾನು ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಪೂರ್ತಿ ಹಣ್ಣಾಗಿ ಕುದ್ಕೋಬೇಕದು. ಆಮೇಲೆ ಕುದ್ದಾದಮೇಲೆ ಈ ರೀತಿ ಅವಲಕ್ಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಅವಲಕ್ಕಿ ಒಂದು 10 ನಿಮಿಷ ಇದನ್ನು ಬಿಟ್ಟು ಇವಾಗ ಕೈ ಆಡಿಸ್ಕೊತಿದ್ದೀನಿ. ಯಾಕಂದರೆ ಹಾಕಬೇಕಲ್ವ, ಕೈ ಆಡಿಸ್ತಿದ್ದೀನಿ. ತೆಗೆದಿಟ್ಕೊಳ್ರಿ ಕೈ ಆಡಿಸ್ಕೊಂಡು. ಇವಾಗ ನೋಡಿರಿ ಬೆಂದಿದೆ ನಮ್ಮದು ಹೆಸರು ಕಾಳು ಬೆಂದಿದೆ. ಇವಾಗ ಅವಲಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕಿಬಿಡ್ರಿ. ಅಂದರೆ ಖಾರ ಆಗಿದ್ರೇ ಊಟ ರುಚಿ ಹತ್ತೋದು. ರೆಸಿಪಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಆದರೆ ಯಾರೂ ತಿನ್ನೋದಿಲ್ಲ. ಸೊ ಒಂದು ಜಾಸ್ತಿನೇ ಹಾಕ್ಕೊಳ್ರಿ. ಸ್ವಲ್ಪ ಖಾರ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ಅವಲಕ್ಕಿ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ಅವಲಕ್ಕಿ ಆ್ಯಡ್ ಆದಮೇಲೆ ಏನಪ್ಪ ಅಂದರೆ ಇವಾಗ ಹೆಚ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ನಾವು ನೀರು ಹಾಕ್ಕೊತಿದ್ದೀನಿ ನೋಡಿರಿ. ಯಾಕಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಲೂಸ್ ಇರಬೇಕಲ್ಲ, ಸ್ವಲ್ಪ ಅಳಸಾಗಿರಬೇಕು. ಅವಲಕ್ಕಿ ಪೊಂಗಲ್ ಅಂದರೆ ಸ್ವಲ್ಪ ಅಳಸಾಗಿರುತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಗಟ್ಟಿಯಾಗಿದ್ದರೂ ನೀವು ಇಷ್ಟಪಡ್ತಿದ್ರೆ ಆ ರೀತಿಯೂ ಮಾಡ್ಕೊಬೋದು. ನಂಗೆ ಸ್ವಲ್ಪ ಅಳಸಾಗಿ ಬೇಕಾದ ಸೊ ಅದ್ರ ಸಲ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಮತ್ತು. ಯಾಕಂದರೆ ಅವಲಕ್ಕಿ ಹಾಕಿರ್ತೀವಲ್ಲ, ಈಗ 2 ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು. ನೋಡಿರಿ ನೀರು ಹಾಕ್ಕೊಂಡಿದ್ದೀನಿ ಇಷ್ಟು. ಇವಾಗ ಇದು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಒಂದು 3-4 ನಿಮಿಷ. ನಾವು ಇವಾಗ ಒಗ್ಗರಣೆಗೆ ನಾವು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ. ನೀವು ಬೇಕಿದ್ರೆ ಎಣ್ಣೆನೂ ತೊಗೋಬೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ, ಇಂಗು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 5-6 ಗೋಡಂಬಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ತುಪ್ಪದಲ್ಲೇ ಇದು ಮಾಡ್ಕೊತಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಬೇಕಿದ್ರೆ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊರಿ. ನಾನು ಅಲ್ಲಿ ಇದಕ್ಕೆ ಹಾಕ್ಕೊಂಡಿದ್ದೀನಲ್ಲ, ಸೊ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದಿಲ್ಲ. ಸೊ
ತುಪ್ಪದಲ್ಲಿ ಹುರ್ಕೊಂಡು ಇವಾಗ ನಾವು ಕೆಳಗಡೆ ತಕ್ಕೊಂಡು 3-4 ನಿಮಿಷ ಹುರ್ಕೊಂಡಿದ್ದೀನಲ್ಲ, ಇವಾಗ ಕೆಳಗಡೆ ತಕ್ಕೊಂಡು ಅವನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸ್ರಿ. ಕಲಿಸಾದ್ಮೇಲೆ 1 ನಿಮಿಷ ಮತ್ತೆ ಕುಕ್ಕರನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡ್ರಿ. ಚೆನ್ನಾಗಿ ಕೈ ಆಡಿಸ್ಕೊಡ್ರಿ, ಅಂದರೆ ಹೊಂದ್ಕೋಬೇಕಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿದ್ದು. ಒಗ್ಗರಣೆ ಹಾಕ್ಕೊಂಡಿರೋದು ಪೂರ್ತಿ ಮಿಕ್ಸ್ ಆಗಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ನಮ್ಮ ಏನೋ ಪೋಹಾ ಪೊಂಗಲು. ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಎಲ್ಲ ಮಿಕ್ಸ್ ಆಗಿ ಹೊಂದ್ಕೋಬೇಕದು. ಹೊಂದ್ಕೊಂಡ್ರೆ ಚಲೋ ಬರೋದು, ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಮನೇಲಿರೋರೆಲ್ಲರೂ ಇಷ್ಟಪಡ್ತಾರೆ ತಿನ್ನಲಿಕ್ಕೆ. ಮಕ್ಕಳಂತೂ ತುಂಬ ರುಚಿಯಾಗಿದೆ ಅಂತ ಬಡ್ದಾಡ್ಕೊಂಡು ತಿಂತಾರೆ. ಮೇಲ್ಗಡೆ ಕೊತ್ತಂಬರಿ ಹಾಕಿಟ್ಕೊತಿದ್ದೆ ನೋಡಿರಿ. ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷು ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಇರುತ್ತೆ. ಸೊ ಮತ್ತೆ ಕೊತ್ತಂಬರಿ ಹಾಕಿ ಕೈ ಆಡಿಸ್ಕೊಳ್ಳೋಣ. ಇದಕ್ಕೆ ನಮಗೆ ಕೊಬ್ಬರಿ ಚಟ್ನಿ ಬೇಕು. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ರೆಡಿಯಾಗಿದೆಯಲ್ಲ ನಮ್ಮದು ಏನೋ ಪೋಹಾ ಪೊಂಗಲ್, ಅವಲಕ್ಕಿ ಪೊಂಗಲ್ಲು. ಇವಾಗ ನಾವು ಕೊಬ್ಬರಿ ಚಟ್ನಿ ಮಾಡೋಣ. ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು 4-5 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುಟಾಣಿ, ಆಮೇಲೆ ಶೇಂಗಾ ಇವನ್ನೆಲ್ಲ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಸಕ್ಕರೆ, ಉಪ್ಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ನಿಂಬೆಹಣ್ಣು ರಸ ಇದನ್ನು ಹಾಕ್ಕೊಂಡು ಒಂದು ಸುತ್ತಿಸಿದರೆ ನಮ್ಮದು ಕೊಬ್ಬರಿ ಚಟ್ನಿ ರೆಡಿ ಆಗಿಬಿಡುತ್ತೆ ನೋಡಿರಿ. ನೆಕ್ಸ್ಟ್ ಈ ರೀತಿ ಪೋಹಾ ಪೊಂಗಲ್ ರೆಡಿಯಾಗಿ ಬಂದಿದೆ. ನಾವು ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ಸೊ ನೋಡಿರಿ, ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ನಾನು. ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ. ಸರ್ವ್ ಮಾಡಿಕೊಂಡು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ವಾವ್, ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಂತೂ ಖುಷಿಯಾಗಿ ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡಿರಿ 5 ನಿಮಿಷದಲ್ಲಿ. ಸೊ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು? ಹಾಕೋ ವಿಡಿಯೋಸು ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿರಿ, ಅಂದರೆ ನಾ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲಿಗೆ ಬರುತ್ತೆ, ನೀವೇ ನೋಡ್ಬೋದು ಫಸ್ಟಿಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್ ಮೀ, ಬಾಯ್.